ನಮಸ್ಕಾರ ರೀಪ್ಪ ಎಲ್ಲರಿಗೂ. ವಿಜಯಪುರದ ಬಸ್ ಸ್ಟ್ಯಾಂಡ್ಗೆ ಬಂದ ನಾನು ಕಡಕ ಜವಾರಿ ಕಾಕ ನನ್ನ ಸಹೋದ್ಯೋಗಿ ಪತ್ರಕರ್ತ ಯೂಸುಫ್ ಜೊತೆ. ವಿಜಯಪುರ ಬಸ್ ಸ್ಟ್ಯಾಂಡ್ ನೋಡಿದಿರಲ್ಲ, ಗಬ್ಬನ ಹಾರಾಕತೈತಿ. ನೋಡಿದ್ರಿ ಎಲ್ಲಿ ನೋಡಿದಲ್ಲಿ ವಾಸ್ ಮೂತ್ರ ವಿಸರ್ಜನೆ ವಾಸ ಬರಾಕತೈತಿ. ಇಲ್ಲಿರುವಂಥ ಲೋಕಸಭಾ ಸದಸ್ಯ ಎಂದಾದರೂ ಬಸ್ಸಿಗೆ ಬಂದೇರಿ? ಇಲ್ಲಿ ಮಾನ್ಯ ಲೋಕಸಭಾ ಸದಸ್ಯರಾದ ರಮೇಶ್ ಜಿಗಜಿಣಗಿ ಅವರೇ, ನಿಮಗೊಂದು ಸವಾಲು. ನೀವು 2 ಸಲ ಆರಿಸಿ ಬಂದ್ರಿ, ಕೇಂದ್ರ ಮಂತ್ರಿ ಆದ್ರಿ, ಒಂದು ಸಾರಿ ಆದರೂ ಈ ಕರ್ನಾಟಕ ಸರ್ಕಾರಿ ಬಸ್ನಾಗ ಪ್ರಯಾಣ ಮಾಡಿದಿರಿ? ಎಂದಾದರೂ ಅನಿರೀಕ್ಷಿತವಾಗಿ ಭೇಟಿ ಕೊಟ್ಟಿದ್ದೀರಿ? ಇಲ್ಲಿರುವಂಥ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಎಂದರೆ ಬಸ್ ಸ್ಟ್ಯಾಂಡ್ಗೆ ಬಂದಿರಿ. ಬಸ್ ಸ್ಟ್ಯಾಂಡ್ಗೆ ಬಂದು ಕುಂಡ್ರಿ, ನೋಡ್ರಿ ಇಲ್ಲಿ ಪ್ರಯಾಣಿಕರ ಪರಿಸ್ಥಿತಿ. ಕುಂಡ್ರಾಕ ಜಾಗಿಲ್ಲ, ನಿಂದ್ರಾಕ ಜಾಗಿಲ್ಲ, ಕೆಕ್ಕಿರದ ಜನ ಸೇರ್ಯಾರಿ ಅಷ್ಟು ನೋಡ್ರಿ. ಈ ಅವ್ಯವಸ್ಥೆ ಹೋಗಲಾಡುವ ಸಲುವಾಗಿ ಜನ ನಿಮಗೆ ಓಟ್ ಹಾಕ್ತಾರೆ. ಎದಕ್ಕೆ ಓಟ್ ಹಾಕ್ತಾರೆ? ನೀವು ಓಟ್ ಹಾಕಿದ ತಕ್ಷಣ ವಿಧಾನಸಭಾದಾಗ ಕೈ ಮಾಡಿ ಮಾತಾಡೋದು, ಯಾರ್ಯಾರ್ದಾರೆ ಟೀಕೆ ಮಾಡೋದು, ನಿಮ್ಮ ವೈಯಕ್ತಿಕ ರಾಜಕಾರಣಗಳನ್ನ ಬದಿಗೊತ್ತಿ ಮೂಲಭೂತ ಸೌಲಭ್ಯಗಳನ್ನ ನೀವು ಮಾಡಬೇಕು. ಇವತ್ತು ನೋಡ್ರಿ ಬಸ್ ಸ್ಟ್ಯಾಂಡದ ಪರಿಸ್ಥಿತಿ ಏನಾಗೈತಿ, ಜನ ಹೆಂಗೆ ಕೂತಾರ ನೋಡ್ರಿ. ಇಲ್ಲಿ ನೋಡ್ರಿ, ಒಬ್ಬರಿಗೆರೆ ಕುರ್ಚಿ ಐತಿಯೋ, ಒಬ್ಬರಿಗೆರೆ ಕುಂಡ್ರಾಕ ಆಸನಗಳು ಅದಾವು, ಬಸ್ಗಳು ಎಷ್ಟು ಹೊಲಸು ನಾರಾಕತ್ತಾವ. ಇದು ಲೋಕಸಭಾ ಸದಸ್ಯ ಮಾಡ್ಬೇಕ್ರಿ. ಲೋಕಸಭಾ ಸದಸ್ಯ ಕೇಂದ್ರ ಸರ್ಕಾರದಿಂದ ಹೊಸ ಯೋಜನೆಗಳನ್ನ ತಂದು ಇದೊಂದು ಹೈಟೆಕ್ ಬಸ್ ಸ್ಟ್ಯಾಂಡ್ ಮಾಡಬೇಕಾಗಿತ್ತು. ಇಲ್ಲಿ ಹೈಟೆಕ್ ಬಸ್ ಸ್ಟ್ಯಾಂಡ್ ಮಾಡಿದ್ರೆ ಇಲ್ಲಿ ಜನರಿಗೆ ಎಷ್ಟು ಅನುಕೂಲ ಆಕೈತಿ, ಎಷ್ಟು ಆದಾಯ ಕೊಡ್ತೈತಿ. ವಿಜಯಪುರ ಬಸ್ ಡಿಪೋದವರು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಕೊಡ್ತಾರ. ಆದ್ರೆ ಇವತ್ತು ವಿಜಯಪುರದಾಗ ನೋಡ್ರಿ ಏನು ನಿಮಗೆ ಅಸ್ತವ್ಯಸ್ತ ಐತಿ. ಕಡಕ ಜವಾರಿ ಕಾಕ ಯಾವಾಗಲೂ ಕಡಕ ಹೇಳ್ಕೊತ ಬಂದ, ಎಷ್ಟು ಸಾರಿ ಕಡಕ ಹೇಳ್ಕೊತ ಬಂದ್ರೂ ಇನ್ನೂ ಸುಧಾರಣೆ ಆಗ್ಬಾರ್ರಿ. ಆದ್ರೆ ಲೋಕಸಭಾ ಸದಸ್ಯ ಸುಧಾರಣೆ ಆಗ್ಬೇಕಾದ್ರೆ ಇಲ್ಲಿ ಬದಲಾವಣೆ ಬಯಸಾಕತ್ತಾರ. ಇಲ್ಲಿ ಬದಲಾವಣೆ ಬಯಸುವ ಸಲುವಾಗಿ ಇಲ್ಲಿರುವಂಥ ಒಬ್ಬ ಸ್ವತಂತ್ರ ವ್ಯಕ್ತಿ ಇವತ್ತು ಆಕ್ಟಿವ್ ಆಗ್ಯಾನ, ಸಂಘಟನೆ ಮಾಡಾಕತ್ತಾನ, ಪ್ರತಿ ಮನೆಗೆ ಹೋಗಿ ಮಾಡಾಕತ್ತಾನ. ಇವತ್ತು ಅವನೇ ಹಮೀದ್ ಮುಷರೀಫ್ನ ಶಾಸಕ ಮಾಡಬೇಕಾಗಿತ್ತು ಅನ್ನಾಕತ್ತಾರ ಜನ. ಈಗ ಮರಿಯಾಕತ್ತಾರ್ರಿ ಜನ, ಮರಗಾಕತ್ತಾರ. ಹಮೀದ್ ಮುಷರೀಫ್ನ ಶಾಸಕ ಮಾಡ್ತಿದ್ವು ಅಂದ್ರೆ ನಮಗೆ ಇವತ್ತು ಕೆಲಸ ಸಿಗ್ತಿದ್ವು. ಆದ್ರೆ ರಾಜು ಅಲಗೂರ್ಗೆ MP ಮಾಡಬೇಕು, ಇಲ್ಲಿ ಬದಲಾವಣೆ ತರಬೇಕನ್ನಾಕತ್ತಾರ ಜನ. ಹಂಗಾದ್ರೆ ಯೂಸುಫ್ ಅವರು ಏನು ಹೇಳ್ತಾರೆ ಬಸ್ ಸ್ಟ್ಯಾಂಡ್ ಬಗ್ಗೆ ಕೇಳೋನಲ್ರಿ. ಯೂಸುಫ್ ಅವರೇ, ನೀವು ಇಲ್ಲೇ ಅವರು ವಿಜಯಪುರದಾಗ ಜೀವನ ಮಾಡಾಕತ್ತೀರಿ, ಎಷ್ಟೋ ವರ್ಷದಿಂದ ಬರ್ತೀರಿ, ನೀವು ನೋಡ್ತೀರಿ ಹೊಲಸು ವಾಸ, ಹೊಲಸು ಎಲ್ಲಿ ನೋಡಿದಲ್ಲಿ ಮೂತ್ರ ವಿಸರ್ಜನೆ ಮಾಡ್ಯಾರ, ಎಲ್ಲಿ ಯಾರು ಹೆಣ್ಮಕ್ಳಿಗೆ ಒಂದು ವ್ಯವಸ್ಥೆ ಇಲ್ಲ. ಏನ್ರಿ ಇದು ವಿಜಯಪುರದು? ಮತ್ತು ಭಾಳ ದೊಡ್ಡ ಮಾತಾಡ್ತೀರಿ. ಮುಂದಿನ ಮುಖ್ಯಮಂತ್ರಿ ಆಗ್ತಾನಂತಾರೆ ನಿಮಗೆ ಯತ್ನಾಳ್ ಸಾಹೇಬರು. ಮುಖ್ಯಮಂತ್ರಿ ಅವಕ್ಕಿಂತ ಮೊದಲ ಮಾಡ್ಬೇಕಲ್ರಿ ಇವೆಲ್ಲ? ಮಾಡ್ಬೇಕಲ್ರಿ. ನೋಡ್ರಿ ಹೇಳ್ರಿ, ಏನಂತೀರಿ? ಬಿಜಾಪುರ ಪರಿಸ್ಥಿತಿ ಹೆಂಗದ ಅಂದ್ರೆ, ಒಂದು ಕಣ್ಣು ಇಲ್ಲದ ಮನುಷ್ಯ ಗಾಡಿ ಕೊಟ್ಟಿರು ನಾವು, ಅವನಿಗೆ ಕಾಣಂಗಿಲ್ಲ, ಎಲ್ಲಿ ತಗೊಂಡು ಎಲ್ಲಿ ತೆಗಿನ ಅಂತ ಗೊತ್ತಿಲ್ಲ. ಈಗ ಬಿಜಾಪುರ ಸಿಟಿದು ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಇದು. ಈ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಬರೀ ಲೋಕಸಭಾ ಅಧ್ಯಕ್ಷ ಸದಸ್ಯರು ಏನದ ರಮೇಶ್ ಜಿಗಜಿಣಗಿ ಅವರು. ನನಗೆ ನೋಡಿ ಓಟ್ ಹಾಕ್ಬೇಡ್ರಿ. ನೋಡ್ರಿ, ಎಂದಾದ್ರು ಹಚ್ಚಾರ ಹಿಂಗ ಮೋದಿ ಜಿಗಜಿಣಗಿ ಹತ್ತು ಬಿಟ್ಟು ಬಸ್ನಾಗ ಒಮ್ಮೆಲೆ ಬಂದ ಅದೇ ಮೋದಿ ಬರ್ತಾರನ್ರಿ ಒಂದ್ ದಿವಸ. ಪರಿಸ್ಥಿತಿ ನೋಡ್ರಿ ಹೆಂಗಾಗದ. ಒಂದು ಊರಿಗೆ ಹೋಗ್ಬೇಕಾದ್ರೆ ಒಂದೇ ಬಸ್ ಅದ ರೀ, ಒಂದು ಬಸ್ ಬಿಟ್ಟು ಮತ್ತೊಂದು ಬಸ್ ಇಲ್ಲ. ಬಸ್ಸಿನ ಶಾರ್ಟೇಜ್ ಭಾಳ ಅದಾವ. ಇವರು ಲೋಕಸಭಾ ಸದಸ್ಯರಾಗಿ ನನ್ನ ನೋಡಿ ಓಟ್ ಹಾಕ್ಬೇಡ್ರಿ, ಮೋದಿಯವ್ರಿಗೆ ಓಟ್ ಹಾಕ್ರಿ ಅಂತ. ಈಗ ಮೋದಿಯವರು ಇರೋರು ದಿಲ್ಲಿ ಒಳಗೆ, ಇಲ್ಲಿ ಬರ್ತಾರನ್ರಿ? ಇಲ್ಲಿ ಬರ್ತಾರೆ. ಇವ್ರು ಲೋಕಸಭಾ ಎಲೆಕ್ಷನ್ ಆರ್ಸಿ ಬಂದಿದ್ಮ್ಯಾಗ ವಿಸಿಟ್ ಮಾಡ್ಬೇಕ್ರಿ. ನಿಮ್ದು ಏನೈತ್ರಿ ಪವರ್? ಮೋದಿನ ಓಟ್ ನೋಡಿ ಓಟ್ ಹಾಕಂತೀರಿ ನೀವು. ನಿಮ್ ಪವರ್ ಏನೈತಿ? ನಮ್ ಪವರ್, ಇವ್ರ ಪವರ್ ನಿಮ್ಮನ್ನ ನೋಡಿ ಓಟ್ ಹಾಕ್ಬಾರ್ದು ನಾವು. ಇವ್ರು ಕೆಲಸ ಮಾಡ್ಬೇಕಲ್ಲ, ಇವ್ರು ಅಭಿವೃದ್ಧಿ ಕೆಲಸ ಮಾಡಿದ್ರೆ ಓಟ್ ಹಾಕ್ಬೇಕಲ್ರಿ. MP ನಿಮಗ್ ಜವಾಬ್ದಾರಿ ಐತಿ, ಆಯ್ತಲ್ಲ. ಒಂದ್ ನೀವು ಕೆಲಸ ಮಾಡ್ಬೇಕು. ನಿಮಗೆ ಕೋಟ್ಯಾಂತರ ಫಂಡ್ ಐತಿ, ಒಂದು ಹೈಟೆಕ್ ಬಸ್ ಸ್ಟ್ಯಾಂಡ್ ತರಬೇಕು, ಕೇಂದ್ರ ಸರ್ಕಾರದಿಂದ ಹೊಸ ದೊಡ್ಡ ಯೋಜನೆ ತರಬೇಕು. ಏನೈತ್ರಿ ಬಸ್ ಸ್ಟ್ಯಾಂಡ್ ವಿಜಯಪುರದ? ದುರ್ಭಾಗ್ಯ ಅದ ನೋಡ್ರಿ. ಇದು ಬಿಜಾಪುರ ಬಸ್ ಸ್ಟ್ಯಾಂಡ್ ಏನದಲ್ಲ, ಇದ್ರಾಗ ಒಂದು ಮಹಿಳೆ ಪೊಲೀಸ್ ಇಲ್ಲ. ಈಗ ಮಹಿಳೆಯರು ಇರ್ತಾರ, ಏನಾರ ಅವ್ರ ಜೊತೆ ತಕರಾರು ತಂಟೆ ಆಯ್ತು, ಮಹಿಳೆ ಪೊಲೀಸೇ ಇಲ್ಲ ಇದ್ರಾಗ, ಬರೇ ಜೆಂಟ್ಸ್ ಪೊಲೀಸ್ ಅದಾರ. ಅದು ಒಂದು. ಮತ್ತೆ ಇಲ್ಲಿ ಕುಡಿಯಾಕ ನೀರು ವ್ಯವಸ್ಥೆ ಎಂದೂ ಇಲ್ಲ. ಒಂದು ಕುಡಿಯಾಕ ನೀರು ಟ್ಯಾಂಕ್ ಇತ್ತು, ಅದು ಬಂದ್ ಮಾಡ್ಯಾರ. ಅದರ ಬಾಜುನೇ ಒಬ್ಬ ನೀರು ಮಾರ್ತಾನ್ರಿ, ಅವನಿಗೆ ಸೌಲಭ್ಯ ಮಾಡಿಕೊಟ್ಟಾರ. ಇವು ನೀರು ಮಾಡಕ್ಕೆ ಈಗ ಬಡವರು ಜನ ಬರ್ತಾರೆ. ಬ್ಯಾಸ್ಗ್ಯಾಗ ನೀರು ಕುಡಿಲಾಕ ರೊಕ್ಕ ಕೊಟ್ಟು ತಗೋಬೇಕು ಅವರು. ಈ ಬಿಜಾಪುರ ಬಸ್ ಸ್ಟ್ಯಾಂಡಾಗ ನೀರಿನ ಸೌಲಭ್ಯ ಇಲ್ಲ, ಎಮರ್ಜೆನ್ಸಿ ಸರ್ವಿಸ್ ಸಂಬಂಧ ಒಂದು ಆಂಬ್ಯುಲೆನ್ಸ್ ಇಲ್ಲ, ಒಂದು ಮಹಿಳೆ ಪೊಲೀಸ್ ಇಲ್ಲ. ಈ ಥರ ಮತ್ತು ಇವರು ಹೇಳ್ತಾರೆ ಲೋಕಸಭಾ ಸದಸ್ಯರು. ಈಗ ಮೊನ್ನೆ 10 ವರ್ಷದಿಂದ ಇವರು 15 ವರ್ಷದಿಂದ ಈ ಬಿಜಾಪುರ ಜಿಲ್ಲೆಗೆ MP ಆಗ್ಯಾರ. ಅದು ಬಿಟ್ಟು ನನ್ನ ನೋಡಿ ಓಟ್ ಹಾಕ್ಬೇಡ್ರಿ, ಮೋದಿನ ಓಟ್ ಹಾಕ್ರಿ ಅಂತ. ಅದು ಅಭಿವೃದ್ಧಿ ಕಾರ್ಯ ಮಾಡ್ಯವ್ರು ಯಾರು ಹೇಳ್ರಿ? ಒಂದು ಕುರ್ಚಿ ಇಲ್ಲ, ಕುರ್ಚಿ ಮುರಿದದ. ಇಲ್ಲಿ ಒಂದು CCTV ಕ್ಯಾಮ್ರಾ ಇಲ್ಲ. ಏನ್ ತುಡುಗು ಮಾಡ್ರು, ಏನ್ ಕೊಳ್ಳ ಚೈನ್ ಆಗಂಗಿಲ್ಲ. ಯಾರು ಏನು ಕೊಲೆ ಹಾಕದ್ರ ಎಲ್ಲರೂ ಬಿದ್ದು ಸಾಯ್ತಾವು.
ಕಬ್ಬು ಕೆಟ್ಟ ನಾರ್ತದ್ರಿ. ಒಂದು ಶೌಚಾಲಯ ಚಲೋ ಇಲ್ಲ. ಇಲ್ಲಿ ಶೌಚಾಲಯ ಕೊಟ್ಟರ ಒಬ್ಬರಿಗೆ ಟೆಂಡ್ರ್ ಕೊಟ್ಟಾನ, 3 ರೂಪಾಯಿ ಟೆಂಡ್ರ್, 10 ರೂಪಾಯಿ ತಗೋತಾನೆ. ಅದ್ರ ಕೇಳೋರು ಯಾರಿಲ್ಲ. ಆದ್ರೆ ವಿದೇಶ ಬರ್ತಾರ ಗೋಳು ಗುಮ್ಮಟ್ ನೋಡಾಕ್ರಿ. ಆದ್ರೆ ವಿಜಯಪುರದಾಗ ಗೋಳು ಗುಮ್ಮಟ್ ಐತಿ, ಭಾಳ ಚಂದ ನೋಡಕ್ ಬರ್ತಾರ. ಆದ್ರೆ ದಿವಸ ಮಾಡ್ರ ಹಾಕಾವಲ್ರಿ ಇಲ್ಲಿ ಕೊಲೆ ಯಾಕೆ ಹಾಕಾವ್ರಿ? ವಿಜಯಪುರ ಕೊಲೆಗಳ ನಾಡು ಆಗೈತ್ರಿ. ಆದ್ರಿ ಅಂತ ಲೀಡರ್ ಏನ್ ಸ್ಪೀಚ್ ಕೊಡ್ತಾರಲ್ಲ ಸ್ಟೇಜ್ ಮೇಲೆ ನಿಂತ ಬೆಂಕಿ ಜಾತಿ ಮಾತಾಡೋದು, ರಾಜಕಾರಣಿ ಮಾಡ್ತಾರಲ್ಲ, ಹಿಂದೂ ಮುಸ್ಲಿಂ, ನೀ ಹಿಂದೂ ನೀ ಮುಸಲ್ಮಾನ್, ಮಂದಿರ ಮಸೀದ್, ಮಂದಿರ ಮಸೀದ್. ಈ ಒಂದು 10 ವರ್ಷ ಐತ್ ನೋಡ್ರಿ, ಬಿಜಾಪುರ ಅಂದ್ರ ಮಂದಿ ಭಯ ಪಡತ್ತಾರ. ಯಾರು ಇಲ್ಲಿ ಅಂಜಾಕ ಬರಾಕ್ ಗೋಳು ಗುಮ್ಮಟ್ ನೋಡಾಕ ಅಂಜಾತಾರ ಬರಕ್. ಬಹಳ ಐತಿಹಾಸಿಕ ಸ್ಥಳಗಳದಾವ್ರಿ ಇಲ್ಲಿ ನೋಡುವಂತಾವ. ಆದ್ರ ಜನನ ಬರಾಕ್ ತಯಾರಿಲ್ಲ. ಬರಾಕ್ ಅಂಜಾತಾರ. ಹೌದು, ಮರ್ಡರ್ ಮಾಡಾಕತ್ತೀರಿ, ದಿವಸ ಮರ್ಡರ್ಗಳು ಆಗತ್ತಾವು, ಎಲ್ಲಿ ನೋಡಿದಲ್ಲಿ ಹೆಣ ಬೀಳಾಕತ್ತಾವು, ಮತ್ತ ಹೆದರಿಕೆ ಬರುದಲ್ರಿ. ಈಗ ಜನ ನಾವು ಭಾಳ ಮಂದಿನ ಕೇಳಿದೀವಿ. ಜನ ಏನಂತಾರ, ನಾವು ಈ ಸರಿ ಬದಲಾವಣೆ ಬಯಸವ್ರಿಪ್ಪ, ನಮಗ ಬದಲಾವಣೆ ಬೇಕಂತಾರ. ಏನ್ ಕೇಳಿದ್ರು ಸಹಿತ 2 ಸಾರಿ ಆರಿಸಿ ಬಂದ್ರಿ ಜಿಗ್ಗಿನ್ಗೆ ಅವ್ರ, 1 ದಿವಸ ಬಸ್ ಸ್ಟ್ಯಾಂಡಿಗೆ ಬಂದಿಲ್ಲ, ಏನೂ ಇಲ್ಲ. ನಾವು ಈ ಸಾರಿ ಕಾಂಗ್ರೆಸ್ ಮಾಡ್ತೀವಿ, ರಾಜು ಅಲ್ಗೂರ್ನ ಒಮ್ಮೆ ತಂದು ಕೊಡ್ತೀವಿ ಅಂತಾರ. ಅವಂಗೂ ಒಮ್ಮೆ ಅಧಿಕಾರ ತಂದು ಕೊಡ್ತೀವಿ, ರಾಜು ಅಲ್ಗೂರು ಏನ್ ಮಾಡ್ತಾನೆ ನೋಡೋಣ ಅಂತಾರ. ಮತ್ತೆ ರಾಜು ಅಲ್ಗೂರು ಕೆಲಸ ಚಲೋ ಮಾಡ್ಲಿಲ್ಲ ಅಂದ್ರೆ ಅವನು ಮನೆಗೆ ಕಳಿಸ್ತಾರ. ಮತದಾರ ದೊಡ್ಡ ಶಕ್ತಿ ಐತ್ರಿ. ಬರ್ರಿ ಹಾಗೆ ಬರ್ರಿ, ಚಾಲು ಇಟ್ಟು ಬರ್ರಿ, ಬರ್ರಿ ತೋರ್ಸಾಕತ್ ಬರ್ರಿ. ಈಗ ಮುಂದೆ ಬರ್ರಿ ನೀವು. ನೋಡ್ರಿ ನೋಡ್ರಿ, ಇದು ಒಂದು ಕಡೆ CCTV ಕ್ಯಾಮ್ರಾ ಇಲ್ಲ. CCTV ಕ್ಯಾಮ್ರಾನು ಇಲ್ಲ ನೋಡ್ರಿ. ಕಡೆ ಎಲ್ಲ ಅದ ನೋಡ್ರಿ. CCTV ಕ್ಯಾಮ್ರಾ ಇಲ್ಲ, ಸರಿಯಾಗಿ ಕುಂದ್ರಕ್ ಕುರ್ಚಿ ಇಲ್ಲ. ಜನರಿಗೆ ಅಷ್ಟ ಅಸ್ವಸ್ಥ, ಕುಡಿಯಾಕ ನೀರಿಲ್ಲ, ನೋಡ್ರಿ ಜನರಿಗೆ ಬಾತ್ರೂಮ್ ಇಲ್ಲ. ಯಾವ್ರಿ? ಜಮಖಂಡಿ. ಜಮಖಂಡಿ. ಆ ಜಮಖಂಡಿಯಾಗ ಈ ಬಾರಿ ಲೋಕಸಭಾ ಎಲೆಕ್ಷನ್ ಯಾರಿಗೆ ಓಟ್ ಹಾಕ್ತೀರಿ? ನಾವು ಕಾಂಗ್ರೆಸ್ ಹಾಕ್ತೀವಿ. ಯಾರಿಗೆ ಹಾಕ್ತೀರಿ? ಕಾಂಗ್ರೆಸ್ ಹಾಕ್ತೀರಿ. सवलत के बारे में पूछो. पूछो मुझे मालूम है. सवलत ಈಗ ನೋಡ್ರಿ, ಇಲ್ಲೆಲ್ಲ ಜನ ಇಷ್ಟೆಲ್ಲ ಆಟಾಡ್ತಾರ. ಇಲ್ಲಿ ಎಂದಾದ್ರೂ ಲೋಕಸಭಾ ಸದಸ್ಯ ಬರ್ಬೇಕ್ರಲ್ಲ ಇಲ್ಲಿ ಒಮ್ಮೆ. ನಮ್ಮ MP ನಮ್ಮ ಕಡೆ ಬರಬೇಕು, ನಮ್ಮ MLA ನಮ್ಮ ಕಡೆ ಬರಬೇಕು. ನಮ್ಮ MLA ನಮ್ಮ MP ನಮ್ಮ ಕಡೆ ಬಂದಾಗ ಜನರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು. ಈಗ ಅನುಕೂಲ ಮಾಡಿಕೊಡೋ ಸಲುವಾಗಿ ಏನು ಫೆಸಿಲಿಟೀಸ್ ಐತ್ರಿ? ಕುಡಿಯಾಕ ನೀರು ಐತ್ರಿ ಬಸ್ ಸ್ಟ್ಯಾಂಡ್ದಾಗ? ವಿಜಯಪುರ ಎಂಥ ದೊಡ್ಡ ಐತಿಹಾಸಿಕ ನಗರ ಇದೆ, ಕುಡಿಯಾಕ ನೀರಿಲ್ಲ. ಬಸ್ ಸ್ಟ್ಯಾಂಡ್ ನೋಡ್ರಿ ಹೆಂಗೈತಿ ಪರಿಸ್ಥಿತಿ. ಈ ಪರಿಸ್ಥಿತಿ ಇದ್ದಾಗ ಸವಲತ್ತು ಬಗ್ಗೆ ಕೇಳೋಣ ಜನರಿಗೆ. ಈ ಬಸ್ ಸ್ಟ್ಯಾಂಡ್ದಾಗ ಏನು ತೊಂದರೆ ಐತಿ, ಎಷ್ಟು ತೊಂದರೆ ಆಗಾಕತ್ತೈತಿ ಇದು ನೋಡ್ರಿ. ಈಗ ಜನ ಬದಲಾವಣೆ ಬಯಸ್ತಾನಂತಾರೆ, ಮತ್ತು ಬದಲಾವಣೆ ಮಾಡ್ತಾನಂದ್ರೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ಎಲ್ಲರೂ ಬದಲಾವಣೆ ಬಯಸ್ತಾರೆ. ಈಗ ಬದಲಾವಣೆನ ಬೇಕಂತಾರೆ. ಈಗ ಬದಲಾವಣೆ ಬೇಕಂತ ತಕ್ಷಣ ರಾಯಬರ ಆರಾಮ್ರೆ. ಇಲ್ಲಿ ಬಸ್ ಸ್ಟ್ಯಾಂಡ್ ಕುಡಿಯಾಕ ನೀರು ಸೌಲಭ್ಯ ಐತಿ. ಇಲ್ಲಿ ಬಸ್ ಸ್ಟ್ಯಾಂಡ್ ಕೂತಿಲ್ಲ, ಇಲ್ಲಿ ಕುಡಿಯಾಕ ನೀರು ಸೌಲಭ್ಯ ಐತಿ ಕೇಳತ್ತೀನಿ. ಈ ಕುಡಿಯಾಕ ನೀರು ನಮ್ಗಂತ ಐತ್ರಿ. ಎಲ್ಲೈತಿ? ಶೌಚಾಲಯ MP ನೋಡ್ರಿ ಯಾವಾಗಲೂ ಬರ್ತಾ ಇರ್ಬೇಕಿಲ್ಲಿ. ಜನರ ಸಮಸ್ಯೆ ನೋಡೋ ಸಲ ಬರ್ಬೇಕ. ಅದು ಬರ್ಲಿಲ್ಲ ಅಂದ್ರೆ ಹೆಂಗ್ರಿ? ಬಿಜಾಪುರ. ಇಲ್ಲಿ ಬಿಜಾಪುರ ಇದು ಬಸ್ ಸ್ಟ್ಯಾಂಡ್ ಒಳಗೆ ಸೌಲಭ್ಯ ಅದ ರೀ ಜನರಿಗೆ. ಕುಡಿಯಾಕ ನೀರು ಅದು ಸ್ವಚ್ಛತೆ ಅದು ಅದ ರೀ. ವಾಶ್ರೂಮು ಎಲ್ಲೈತ್ರಿ ಅಮ್ಮ? ವಾಶ್ರೂಮು ಅಲ್ಲಿ ಹೋಗಲಾರ್ದಂಥ ಪರಿಸ್ಥಿತಿ. ಇನ್ನು ಒಂಟ್ರಿ ಬಸ್ಸಿಗೆ ಹುಡುಗರು ಮಾಡ್ತೀವಿ. ಇದೆಲ್ಲ ಸ್ವಚ್ಛತೆ ಐತಿ ಏನು ಕೇಳತ್ತೀವ್ರಿ ನಾವು? ಸ್ವಚ್ಛತೆ ಇಲ್ಲಲ್ರಿ. ಪ್ರಯಾಣಿಕರಿಗೆ ಅನುಕೂಲ ಬೇಕಲ್ರಿ, ಇಲ್ಲಿ ಜನಪ್ರತಿನಿಧಿಗಳು ಮಾಡಬೇಕು. ನಿಮಗೆ ಹೆಂಗೆ ಅನಿಸ್ತೈತಿ? ಬಟ್ ನಿಮಗೆ ಆರಾಮ ಅನಿಸ್ತೈತಿ? ಇಲ್ಲ ರೀ. कल न्यूज़ डाल को चालू करें ಬರ್ಬೇಕ್ರಿ ಇಲ್ಲಿ MLA ಎಲ್ಲ ಹೋಗಿ ಏ ಸುಖೇಸಲಿ ಅದಾಗ
ಇದು ನೋಡ್ರಿ ಇಲ್ಲಿ ಬರ್ದಾರ ಇಲ್ಲಿ ಉಗಳಬಾರದು ಇಲ್ಲಿ ಉಗಳಬಾರದು 200 ರೂಪಾಯಿ ದಂಡ. ಆದ್ರೆ ಎಷ್ಟು ಮಂದಿ ಉಳ್ಯಾರ್ರಿ ಇದ್ರ ನೋಡ್ರಿ ಸ್ವಚ್ಛ ಅಭಿಯಾನ ಕಸದ ರಾಶಿ ಮೋದಿ ಸ್ವಚ್ಛ ಅಭಿಯಾನ ನೋಡ್ರಿ. ಇದು MP ಅವ್ರು ಬರ್ಬೇಕಿಲ್ಲಿ, MP ನೋಡ್ಬೇಕು ಬಂದು ಇದನ್ನ. ಎಲ್ಲಿದ್ದೀರಿ MP ಅವ್ರೆ? ನಿಮ್ಗೆ ಟೈಮು ಸಿಗ್ತಾ ಇಲ್ಲ ಬಂದು ನೋಡಕ್ಕೆ. ಮತ್ತು ನೀವು ಹೇಳ್ತೀರಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಕಸದ ನಾರಾಕತೈತಿ ಬಸ್ ಸ್ಟ್ಯಾಂಡ್ ಹೊಲಸು. ಇದ್ರ ಬಗ್ಗೆ ವಿಚಾರ ಮಾಡ್ಬೇಕಿರಲ್ಲ. ಯಾರು ಮಾಡ್ತಾರೆ ವಿಚಾರ? ನೀರಿನ ನೋಡ್ರಿ, ಕುಡಿಯೋ ನೀರಿನ ವ್ಯವಸ್ಥೆ. ಕುಡಿಯಾಕ ನೀರು ಎಲ್ಲಿದಾವ್ರಿ? ಈ ಟೈಪ್ ನೋಡ್ರಿ, ಶೀತ ಜಲಾಶಯ. ಪಾಪ ಯಾರೋ ದಾನಿ ಯಾರು ಹೊರಗಿಂದ ಬರ್ತಾರ ಅವ್ರಿಗೆ ಕುಡಿಯಕ್ಕೆ ನೀರು ಫ್ರೀ ನೀರು ಹತ್ತೇಳಿ ಕೊಡ್ತೀನಿ ಅಂತಾರ. ಇದು ನೋಡಿ ನೀರಿಂದ ಜಾಗ ನೋಡಿ, ಬರ್ರಿ ಮುಂದೆ ತೋರಿಸ್ರಿ. ಇದು ಎಷ್ಟು ರಾಡ್ ಇದನ್ನ ಎಲ್ಲ 1 2 3 ಇದೆಲ್ಲ ಬಂದ್ ಅದಾವು. ಇದ್ರಾಗ ನೀರನ್ನ ಬರಾಗ್ತಿಲ್ಲ. ಇದು ಕರೆಕ್ಟ್ ಇದ್ರ ಪಕ್ಕದ ಬಾಜುನೇ ಒಂದು ಇದು ಬಿಸ್ಲರಿ ಫಿಲ್ಟರ್ ನೀರು. ಹೌದು, ರೊಕ್ಕ ತೊಗೊಂಡ್ ಮಾರ್ಕೋದು. ಫ್ರೀ ಇಟ್ಟದ ನೀರಿಲ್ಲ. ನೀರೇ ನೋಡ್ರಿ, ಇದು ನೋಡಿ ನೀರೇ ಬರತ್ತಿಲ್ಲ. ಈಗ ನೋಡಿ ಇದು ಒಳಗೆ ತೋರಿಸ್ ಬಿಡ್ರಪ್ಪ ಎಷ್ಟು ಇದು. ಅದ್ರ ಸಲುವಾಗಿ ಜನ ಬದಲಾವಣೆ ಬಯಸಾಕತ್ತಾರ್ರಿ. ಜನ ಈ MP ಬದಲಾವಣೆ ಮಾಡಿ ಮತ್ತೊಬ್ಬ MP ತರಬೇಕು, ಅವಂಗೂ ಒಂದು ಚಾನ್ಸ್ ಕೊಡ್ಬೇಕು ಅನ್ನಕತ್ತಾರ. ಇದೆಲ್ಲ ಆಸ್ತಿ ವ್ಯವಸ್ಥೆ ನೋಡಿದ ಮೇಲೆ ಈ ಪರಿಸ್ಥಿತಿಗಳು ನಿರ್ಮಾಣ ಆಕಾರ. ಅದ್ರ ಸಲುವಾಗಿ ಎಲ್ಲ ಯುವಕರನ್ನ ಕೇಳೋಣ, ಯುವಕರದ್ದು ಏನೈತಿ ವಿಚಾರ. ಯಾವ ಇದು 2 ದಿವಸದಿಂದ ಬಂದೈತ್ರಿ ನೀರು. ಮತ್ತೆ ನೀವು ಮಾರಾಕತ್ತಿರಲ್ಲ, ಮತ್ತೆ ಅದು ನೀರು ಅದು ಫ್ರೀ ಇಲ್ಲ. ನಿಮಗೇನು ಸಂಬಂಧ? ಅಲ್ಲ ಇದು ಎಷ್ಟು ದಿವಸದಿಂದ ಬಂದದ ಟಾಕಿ ಗೊತ್ತಿಲ್ಲ. ನೀ ಎಷ್ಟು ದಿವಸ ಬರತ್ತಿದ್ರಿ? ಇದು ಅದು KSRTC ಸಂಬಂಧ ಐತ್ರಿ. KSRTC ಅವ್ರು ಕೇಳಿ ಮತ್ತೆ ಇದು ಯಾರಿಗೆ ಸಂಬಂಧ ಬರ್ತದ? ಇದು ನಮ್ಮ ಪ್ರೈವೇಟ್ ಅದ, ಖರೀದಿ ಮಾಡ್ಕೊಂಡು. ಪ್ರೈವೇಟ್ ಐತಿ. ಇದು ಪ್ರೈವೇಟ್ ಅದ. ಇದು KSRTC ಒಳಗೆ ಅಂಡರ್ದಾಗ ಬರಲ್ಲ. ಇದು ಐತ್ರಿ, ಜಾಗ ಬರಲ್ಲ. ಇದು ಜಾಗ ಬರಂಗಿಲ್ಲ. KSRTC ದವ್ರದೇ, ಅದು ಅವ್ರ ಸಂಬಂಧ ಬರೋದಿಲ್ಲ, ಅದು ನಮ್ಮ ಸಂಬಂಧ ಬರಂಗಿಲ್ಲ. ಕರೆಕ್ಟು. ಇದು ನಿನ್ನ ನೀರು 20 ರೂಪಾಯಿ ಒಂದು ನೀರು ಮಾರತ್ತಿದ್ವಿ. ಕೆಲವೊಬ್ಬರ ಕಡೆ ದುಡ್ಡು ಇರಂಗಿಲ್ಲ, ಬೇರೆ ಊರ್ದಿದ್ ಬಂದಿರ್ತಾರ. ಇಲ್ಲಿ ಕುಡಿಯಾಕ ನೀರು ಸೌಲಭ್ಯ ಐತಿ, ಇದು ಬಾಟ್ಲಿ ತೊಗೊಂಡ್ಬರ್ತಾರ. ಇಲ್ಲಿ ನೀರು ಸಿಗಂಗಿಲ್ಲ. ಅದ್ರ ನೀರು ಬಾಜುನೇ ನಿನ್ನ ಅಂಗಡಿ ಅದ, ಇಲ್ಲಿ ರೊಕ್ಕ ಕೊಟ್ಟೆ ತಗೋಬೇಕು. ಹೌದಲ್ಲ? ಎಷ್ಟು ವರ್ಷ ಇದು ಮಾಡತ್ತಿದ್ದು? 10 ವರ್ಷ ಆಯ್ತು. 10 ವರ್ಷ ಆಯ್ತಲ್ಲ. ಇದು ನೀರೇನು ಚಾಲು ಮಾಡಿಲ್ಲ ಯಾರು? ಏನು ಚಲೋ KSRTC ಅವ್ರು ಸೇರ್ ಅದಾರ ನೋಡ್ರಿ ಒಳಗೆ ಕೇಳಿ. ಯಾರು ಅದಾರ ಒಳಗೆ ಕಂಟ್ರೋಲ್ ಆಫೀಸ್ ಐತ್ರಿ. ಕಂಟ್ರೋಲರ್ ಏನು ಮಾಡ್ತಾರೆ? DC ಬಂದು ನೋಡ್ತಾರ ದಿವಸ. ಇಲ್ಲ, DC ಬಂದು ನೋಡ್ಬೇಕು ಇದನ್ನೆಲ್ಲ. ಎಷ್ಟು ಸ್ವಚ್ಛ ಐತಿ, ಕುಡಿಯೋಕೆ ನೀರು ಐತಿ ಇಲ್ಲ ಅನ್ನೋದು DC ಕರ್ತವ್ಯ ಅದು. ಮತ್ತು ಇಲ್ಲಿ ಯಾವಾಗಾದ್ರೂ MP ಬಂದಾರ? MLA ಬಂದಾರ? ಬಂದಿಲ್ಲ ನೋಡ್ರಿ. ಜನಾಭಿಪ್ರಾಯ ಮುಖಾಂತರ MLAನೂ ಇಲ್ಲ, MP ಇಲ್ಲ. ಈ ಪರಿಸ್ಥಿತಿ ಆಗೈತಿ. ಇಲ್ಲೇ ಕುಡಿಯೋಕೆ ನೀರಿಲ್ಲ, ಆದರೆ ಇಲ್ಲಿ ಕುಡಿಯೋ ಮಾರಾಟ ಕೇಂದ್ರ. ಇದು ಉಚಿತ ಇರೋದು ಬಿಟ್ಟು ಇಲ್ಲಿ ಮಾರಾಟ ಕೇಂದ್ರ. ಇದು ವಿಜಯಪುರ ಪರಿಸ್ಥಿತಿ. ಹಕೀಕತ್. ನೀವು ನೀರು ಕುಡಿಲಾಕ ನೀವು ಕೊಂಡು ತಗೋತೀರಿ, ರೊಕ್ಕ ಕೊಟ್ಟೆ ತಗೋತೀರಿ. ಹಾ, ನೀವು ಕುಡಿತೀರಲ್ಲ ನೀರು. ಬಸ್ಸಿಗೆ ಬ್ಯಾಸ್ಗೆಗೆ ಬರ್ತೀರಿ ಗಾಡಿ ತೊಗೊಂಡು ಕೇಸಿಂದ. ಇಲ್ಲಿ ನೀರು ಸೌಲಭ್ಯ ಇರಬೇಕು ಏನು ಬೇಡ? ಇರ್ಬೇಕಲ್ಲ. ಮತ್ತು ಸೌಲಭ್ಯ ನೀರೇ ಬಂದದಲ್ರಿ. ನಿಮ್ಮ ಸ್ಯಾಲ್ರಿ ಒಳಗಿಂದ ರೊಕ್ಕ ತೊಗೊಂಡು ನೀವು ಕುಡಿಬೇಕಲ್ಲ ನೀರು. ಹೌದಲ್ರಿ? ಇದು ಸೌಲಭ್ಯ ಮಾಡಬೇಕು ಏನು ಬೇಡ? ಬದಲಾವಣೆ ಬೇಕಲ್ಲ ಈಗ. ನೀವು ಎಂದಾದ್ರೂ ನಿಮ್ಮ DC ಬಂದು ನೋಡ್ಯಾರಿದನ? ಡಿಸ್ಟ್ರಿಕ್ಟ್ ಕಂಟ್ರೋಲರ್ ಬರಬೇಕು, ನೋಡಬೇಕು ಜನರ ಪ್ರಯಾಣಿಕರದ ಅನುಕೂಲ ಅನಾನುಕೂಲತೆ. ನೀವು ಸರ್ಕಾರಿ ನೌಕರರಪ್ಪ, ಇಲ್ಲಿ ನೀವೇನು ಮಾತಾಡೋರ? ನೀವೇನಾರು ಹೆಚ್ಚು ಮಾತಾಡಕತ್ತಾರ ನಿಮ್ಮ ನೌಕರಿನ ತೆಗೆದು ಬಿಡ್ತಾನವ. ಅಷ್ಟು ಪವರ್ ಐತೆ ಅವಂಗ. ಇಲ್ಲೇ ಮಾರಾಟ ಕೇಂದ್ರ ನೀರದ್ದು, ಮತ್ತು ಇಲ್ಲೇ ಕುಡಿಯೋ ಉಚಿತ ನೀರು ಬಂದದಾವ. ಯಾರೋ ದೇಣಿಗೆ ಕೊಟ್ಟಾರ ಕಾಯ್ತು ಅದು. ಇಂಥ ಆಸ್ತಿ ವ್ಯವಸ್ಥೆ ಐತಿ. ನೀವು ಸರ್ಕಾರಿ ನೌಕರ, ನಿಮಗೆ ಮಾತಾಡೋಕೆ ಅವಕಾಶ ಇಲ್ಲ. ನೌಕರಿದ್ರು ಕುಡಿಯಾಕ ನೀರು ಬೇಕಲ್ರಿ? ಬೇಕು. ಕುಡಿಯಾಕ ನೀರು ಪಾಪ ಅವ್ರ ಒಂದು ವ್ಯಾಪ್ತಿ ಐತಲ್ಲ ಅವ್ರಿಗೆ. ಇರ್ಲಾಕ ಅವರಲ್ಲಿ ಅವರು ಡಿಪಾರ್ಟ್ಮೆಂಟ್ ವಿರುದ್ಧ ಮಾತಾಡಕತ್ತಾರ. ನೀರು ಕೊಡ್ರಿ ಅಂತ ಹೇಳ್ತಾರೆ. ನಾವು ಏನು ಹೇಳೋದು, MP 2 ಸಲ ಬಂದಾರ ಇಲ್ಲಿ, MLA 2 ಸಲ ಬರ್ತಾರ ಇಲ್ಲಿ. 2 ಸಲ ಇಲ್ಲಿ ಬಂದು ವಿಸಿಟ್ ಮಾಡ್ಬೇಕಿಲ್ಲ. ಕಸದ ತಿಪ್ಪಿ. ಇಲ್ಲಿ ಶೌಚಾಲಯಗಳು ವ್ಯವಸ್ಥೆ ಬೇಕು. ಒಂದು ಶೌಚಾಲಯ ಇಲ್ಲ.
ಅವ್ರಿಗೆ ಎ ಸಿ ಕಾರ್ದಿಂದ ತೆಳಗೆ ಇಳಾಕೆ ಟೈಮ್ ಸಿಗಂಗಿಲ್ಲ. ಹ್ಮ್ ಇವ್ರು ಎಲ್ಲಿ ಈ ಕಡೆ ಬಂದ್ ಕೇಸಿಂದ ಎಲ್ಲ ಗದ್ಲಕ್ ಬರ್ತಾರೆ ಅವರು. ಅವ್ರಿಗೆ MP ಆಗೋರು. ವಿಮಾನ ಫ್ರೀ, ಗಾಡಿ ಫ್ರೀ, ರೈಲ್ವೆ ಫ್ರೀ, ಎಲ್ಲ ಎಲ್ಲ ಫ್ರೀ ಸೌಲಭ್ಯ ಫ್ರೀ free ಇದಾರೆ ಅವ್ರ. ಮನೆ ಮತ್ತೆ ಇದೆ, 2 ಲಕ್ಷ ಮನೆ. ಪಗಾರ ಅವ್ರ ತಿಂಗಳ. ಪಗಾರ ಮತ್ತು ಅವ್ರು ಏನು ಮಾಡವ್ರು? ಅದು ಅದರಿಂದ ಅಸ್ತವ್ಯಸ್ತ ಆಗಿ ಹೋಗ್ಬಿಟ್ಟೈತಿ. ಪಬ್ಲಿಕ್ದ ಪರಿಸ್ಥಿತಿ ಏನ್ರಿ ಅರ್ಥ ಮಾಡ್ಕೋಬೇಕ್ರಲ್ಲ ಪಬ್ಲಿಕ್ದು. ಈಗ ನೀವು ಇಲ್ಲೇ ಇದ್ದವ್ರು ನೀವು ಎಷ್ಟು ಎಚ್ಚರಿಕೆ ಕೊಟ್ರಿ ಒಂದು 10-15 ವರ್ಷದಿಂದ 15 ವರ್ಷದಿಂದ ಎಚ್ಚರಿಕೆ ಕೊಟ್ಟರು ಬದಲಾವಣೆ ಆಗಿಲ್ಲ. ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ. ಇಲ್ಲಿ ಸಂಸದರಿಗೆ ಮತ್ತು ಇಲ್ಲಿ ಶಾಸಕರಿಗೆ, ಶಾಸಕ ಮಹಾಶಯ ನಿಮಗೊಂದು ವಿನಂತಿ, ಎಂದಾದರೂ ಸರ್ಕಾರಿ ಬಸ್ನಾಗ ಹತ್ತೀರಿ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ, ಇದೇ ರಮೇಶ್ ಜಿಗ್ಜಿನ್ಗಿ ಅವರೇ, ನೀವು ಭಾಳ ಮಾತಾಡ್ತೀರಿ, ಯಾರ್ಯಾರನೋ ರಾಜ್ಯಾದ್ಯಂತ ಟೀಕೆ ಮಾಡ್ತೀರಿ. ಆದ್ರೆ ಬಸ್ ಸ್ಟ್ಯಾಂಡ್ದಾಗ ಬಂದು ಒಮ್ಮೆ ತಿರುಗಾಡ್ರಿ, ಏನಕ್ಕೆ ನಿಮ್ಮ ಪರಿಸ್ಥಿತಿ. ನೀವು 50 ಲಕ್ಷ 1 ಕೋಟಿ ರೂಪಾಯಿ ಕಾರ್ನಾಗ ಅಡ್ಡಾಡ್ತೀರಿ, ಆ ಕಾರ್ಗಳು ಬಿಡ್ರಿ, ಸರ್ಕಾರಿ ಬಸ್ನಾಗ ಒಮ್ಮೆ ಅಡ್ಡಾಡ್ರಿ. ಇದೇ ವಿಜಯಪುರದ ಎಚ್ಚರಿಕೆ ಗಂಟೆ ಬದಲಾವಣೆ ಗಾಳಿ ಬೀಸಾಕತೈತಿ. ಇಲ್ಲಿ ರಮೇಶ್ ಜಿಗ್ಜಿನ್ಗಿಗೆ ಮೈನಸ್ ತೋರ್ಸಾಕತೈತಿ, ರಾಜು ಅಲ್ಗುರ್ಗೆ ಪ್ಲಸ್ ತೋರ್ಸಾಕತೈತಿ. ಸಂಘಟನೆ ಮುಖಾಂತರ ಜನ ಎಚ್ಚರಾಗ್ಯಾರ. ಅಹಿಂದ ಮತಗಳು ರಾಜು ಅಲ್ಗುರ್ ಕೈ ಹಿಡಿದ್ರ ರಮೇಶ್ ಜಿಗ್ಜಿನ್ಗಿ ಸೋಲು ಖಚಿತ ಆಕೈತ್ರಿ. ಇದೇ ಖಡಕ ಜವಾರಿ ಕಾಕ ಇದೇ 2023 ಇದೇ ಚುನಾವಣೆಯಲ್ಲಿ ಯಾವ್ಯಾವ ಸಮೀಕ್ಷೆ ಮಾಡಿದ್ದ ಅವೆಲ್ಲ ಸತ್ಯಾಂಶದಿಂದ ಕೂಡಿತ್ತು. 1 ಮೈನಸ್ ಆಗಿತ್ತು. ಇದೇ ವಿಜಯಪುರ ನಗರ ಶಾಸಕಂದು. ಆ ನಗರ ಶಾಸಕ ಮಾಡಿದ್ದ ನಕಲಿ ಓಟಿನ ಪ್ರಕರಣ ಮಾನ್ಯ ನ್ಯಾಯಾಲಯದಲ್ಲಿ ಐತಿ. ಆ ನ್ಯಾಯಾಲಯ ಏನು ತೀರ್ಮಾನ ಕೊಡ್ತೈತಿ ಅದಕ್ಕೂ ಒಂದು ದಾರಿ ಐತಿ. ಹಂಗಾದ್ರೆ ಖಡಕ ಜವಾರಿ ಕಾಕ ಸಂಪೂರ್ಣ ವಿವರ ತೋರ್ಸಕತ್ತ ನೋಡಿದಿರಿ ನಮ್ಮ ಸಹೋದ್ಯೋಗಿ ಯೂಸುಫ್ ಜೊತೆ. ಸಂಪೂರ್ಣ ಮಾಹಿತಿ ನೀವು ಯೂಟ್ಯೂಬ್ದಾಗ ಬಟನ್ ಹೊಡೆದು ಮರಿಬೇಡ್ರಿ. ಖಡಕ ಜವಾರಿ ಕಾಕನ ಶಕ್ತಿ ತುಂಬ್ರಿ. ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ, ಮತ್ತೆ ಬೇರೆ ಕಡೆ ಬರ್ತೀನಿ. ऐसे ही खबर देखने के लिए UTV न्यूज एक्सप्रेस को लाइक करें, शेयर करें, कमेंट करें और सब्सक्राइब करना ना भूलिए। आपके विचार हमारे लिए बहुत मायने रखते हैं।